ಯಾವುದು ಪಾಪ? ಅತಿ ಆಯಿತು ಅಂದರೆ ಅದೇ ಪಾಪ. ಅತಿ ಆಸೆ ಎಂಬುದೇ ಪಾಪ. ಬೇರೆ ಪಾಪವೆಂಬುದು ಇಲ್ಲ ಕಂಡಿದೆ. ಪಾಪ ಅಂದರೆ ಏನು? ಹೊಲಸ. ಯಾವುದು ಮನಸ್ಸನ್ನು ಹೊಲಸ ಮಾಡ್ತದೆ, ಯಾವುದು ನಮ್ಮ ಬದುಕನ್ನು ಹೊಲಸ ಮಾಡ್ತದೆ, ಆತ ಹೇಳ್ತಾನೆ ಆ ಹೊಲಸು ಮಾಡ್ತದಲ್ಲ ಅದೇ ಅತಿಯಾದ ಆಸೆ. ಅತಿ ಆಯಿತು ಅಂದ್ರೆ ಅದೇ ಪಾಪ, ಹೊಲಸ. ಮಿತವಾಗಿ ಇದ್ರೆ ಅದೇ ಸ್ವಚ್ಛತ, ಅದೇ ಪುಣ್ಯ. ಅತಿಯಾಸೆ ಎಂಬುದೇ ಪಾಪ.